ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ದಿವಸ ಆದ್ಮೇಲೆ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಆ ದೇವಿ ನಿಮ್ಗೆ ಆಯುಷು, ಆರೋಗ್ಯ, ನೆಮ್ಮದಿ, ಅಷ್ಟೈಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರೇ ಮಾಡ್ತೀನಿ. ಅಂಡ್ ನಿಮ್ಮೆಲ್ಲರೂ ಹಬ್ಬ ಯಾವ ತರ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನಮ್ಮ ಹಬ್ಬ ಸೂಪರ್ ಡೂಪರ್ ಆಯ್ತು. ಯಾವ ತರ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಎಲ್ಲ ನೋಡ್ಕೊಂಡು ಬನ್ನಿ, ಓಕೆನಾ? ಈ ಸಲ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ನ ಒಂದು ವಾರ ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ. ಫ್ರೈಡೇ ಸ್ಯಾಟರ್ಡೆ 2 ದಿನ ಆಫ್ ಇರುತ್ತಲ್ಲ, ಸೊ ಬೇಗ ಏನಾದರೂ ಇದ್ರೆ ಡೆಕೋರೇಷನ್ಸ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡಿದ್ದೆ. ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಮೇಲೆ ವೈಟ್ ಆ್ಯಂಡ್ ಯೆಲ್ಲೋ ಫ್ಲವರ್ಸ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದೇ ಕಾನ್ಸೆಪ್ಟ್ ಇರಲಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಒಂದಿತ್ತು, ಸೊ ಅದಕ್ಕೆ ಬನಾನಾ ಲೀಫ್ ಬರುತ್ತಲ್ಲ ಅದ್ರ ಮೇಲೆ ವೈಟ್ ಮತ್ತು ಯೆಲ್ಲೋ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಬಟ್ ನಂಗೆ ಯೆಲ್ಲೋ ಸಿಗಲಿಲ್ಲ. ಗ್ಲಿಟರ್ ಪೇಪರ್ ಸಿಕ್ತು ಗೋಲ್ಡನ್ ಕಲರ್, ಮತ್ತು ವೈಟ್ ಕಾರ್ಡ್ಬೋರ್ಡ್ ಸಿಕ್ತು. ಸೊ ಪೆಟಲ್ಸ್ನ ಈ ಥರ ಕಟ್ ಮಾಡಿಕೊಂಡು ಗ್ಲಿಟರ್ ಪೇಪರ್ ಮೇಲೆ ರೌಂಡ್ ಕಟ್ ಮಾಡಿಕೊಂಡು ಫ್ಲವರ್ನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಈಸಿ ಕೂಡ ಆಯಿತು. ಚಂದ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ನಾನು ಸ್ಟಿಕ್ ಮಾಡಿಕೊಂಡು 4 ಫ್ಲವರ್ನ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಡೆಕೋರೇಷನ್ಸ್ಗೆ ಅಂತ. ಆ್ಯಂಡ್ ಮನೆಯಲ್ಲೇ ಈ ಥರ ಮಾಡೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಗು ಆಬ್ವಿಯಸ್ಲಿ ಬಿಡಲ್ಲ. ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ನಾನು ಚಂದನ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಇದೊಂದು ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನೇನು ಬೇಕು ಎಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ. ಬಿಕಾಸ್ ಆಫೀಸ್ಗೆ ಹೋಗಿ ಬಂದು ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಪಾಪರು ಕೂಡ ಬಿಡಲ್ಲ. ಅವ್ನು ತುಂಬಾ ಅವನಿಗೆ ಟೆನ್ಷನ್ ಕೊಡಬೇಕಂತ. ಸೊ ಈ ಥರ ಒಂದು ಲೋಟಸ್ ಇಲ್ಲಿ ಸಿಗುತ್ತೋ ಇಲ್ವೋ ಅಂತ ಹೇಳಿ ನಾನು ಒಂದು ಲೋಟಸ್ ಕಟ್ಟಿಂಗ್ ಕೂಡ ಮಾಡಿದ್ದೆ. ಇದು ಬಂದು ಗುರುವಾರದ ಸಂಜೆ ಆಫೀಸಿಂದ ಬಂದು ತಲೆ ಸ್ನಾನ ಮಾಡಿ ಅದಾದಮೇಲೆ ಮನೆಯಲ್ಲೆಲ್ಲ ಕಸ ಗುಡಿಸಿ ನೆಲ ಒರೆಸಿ, ಬಟ್ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಗಂಜಲ, ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಕಲ್ಲುಪ್ಪು ಎಲ್ಲ ಹಾಕ್ಕೊಂಡು ನೀರಿಗೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ನನಗೆ. ಈ ಪೂಜಾ ಸಾಮಗ್ರಿಗಳು ಏನಿರುತ್ತಲ್ಲ ಅವೆಲ್ಲ ಕ್ಲೀನ್ ಮಾಡೋದು, ತೊಳೆಯೋದು ಅವೆಲ್ಲ ತುಂಬಾ ಕಷ್ಟ ನನಗೆ. ಆ್ಯಂಡ್ ದೆನ್ ಎಲ್ಲ ಹಾಕಿ ಒರೆಸಿ ಅದಾದಮೇಲೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಡ್ತಾ ಇದ್ದೀನಿ. ಸೊ ಇದೊಂದೇ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು. ಒಂದು ಕಷ್ಟ ಅಂದರೆ ಇದನ್ನೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದೇ ಜಾಸ್ತಿ ಕೆಲಸ ನನಗೆ. ಇದು ಡೆಕೋರೇಷನ್ಸು ಇಲ್ಲಾಂದರೆ ಏನೋ ಪೂಜೆ ಮತ್ತು ಎಲ್ಲ ಜೋಡಿಸ್ಕೊಳ್ಳೋದೆಲ್ಲ ಬೇಗ ಮಾಡಿಬಿಡ್ತೀನಿ. ಬಟ್ ಇದೇ ಟೈಮ್ ಜಾಸ್ತಿ ತಗೊಳ್ಳೋದು. ಸೊ ಇದನ್ನೆಲ್ಲ ಮುಗಿಸಿ ಮಗುಗೆಲ್ಲ ಊಟ ಮಾಡಿಸಿ ಅವನ್ನ ಮಲಗಿಸಿ ಅದಾದಮೇಲೆ ಡೆಕೋರೇಷನ್ ನಾವು ಸ್ಟಾರ್ಟ್ ಮಾಡಿದ್ದೆ 9:30. ಅಲ್ಲಿ ತನಕ ನಮ್ಗೆ ಆಗಲೇ ಇಲ್ಲ. ಟೈಮ್ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. 5:30 ಆಫೀಸಿಂದ ಬರ್ತೀವಲ್ವ. ನೆಕ್ಸ್ಟ್ ಮಗುಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಅವ್ನ ಜೊತೆ ಆಟ ಆಡೋದು, ಮತ್ತು ನಾವು ಸ್ವಲ್ಪ ಡಿನ್ನರ್ ಪ್ರಿಪ್ರೇಷನ್ಸು, ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆಲ್ಲ ಮಾಡೋಷ್ಟರಲ್ಲಿ ಫುಲ್ ಜಾಸ್ತಿನೇ ಟೈಮ್ ಆಗೋಯ್ತು. ಆ್ಯಂಡ್ ನಾನು ಇಸ್ತಿ ಬನಾನಾ ಲೀಫ್ದು ಬ್ಯಾಕ್ಗ್ರೌಂಡ್ ಬೇಡ ಅಂತ ಹೇಳಿದ್ರು. ಚಂದ ತುಂಬ ಯೂಸ್ ಮಾಡಿದ್ಯಾ ಬೇಡ ಅಂತ ಹೇಳಿದ್ರು. ಸೊ ಗ್ರೀನ್ ಕಲರ್ ಸಾರಿ ಇತ್ತು, ಅದನ್ನೇ ಬ್ಯಾಕ್ಗ್ರೌಂಡ್ ಮಾಡೋಣ ಅಂತ ಹೇಳಿ ಗ್ರೀನ್ ಸ್ಯಾರಿಗೆ ನಾನು ಆಲ್ರೆಡಿ ಫ್ಲವರ್ಸ್ ಇತ್ತು, ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಆ ಫ್ಲೋರ್ ಫ್ಲವರ್ಸ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಆದ್ಮೇಲೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಫೈನಲಿ ಎಲ್ಲ ಡೆಕೋರೇಷನ್ನ ಮುಗಿಸಿ ನಾನು ದೇವ್ರದೆಲ್ಲ ಸಾಮಾನೆಲ್ಲ ರೆಡಿ ಮಾಡೋಷ್ಟರಲ್ಲಿ 12:30 ಆಗೇ ಹೋಯ್ತು. ಆ್ಯಂಡ್ ದೆನ್ ನಾವು ಮಲಗೋಷ್ಟರಲ್ಲಿ 1 o'clock. ಸೊ ಇಷ್ಟು ರೆಡಿ ಮಾಡಿದ್ದೆ, ಎಲ್ಲ ಜೋಡಿಸಿಟ್ಬಿಟ್ಟು ಮಲಗಿದೆ. ಬೆಳಗ್ಗೆ ಕಲಶ ಎಲ್ಲ ಇಟ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇದು ಬಂದು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗಿನ ಜಾವ. ಸೊ ಮಡ್ಲಕ್ಕಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವರಿಗೆ ಮಡ್ಲಕ್ಕಿ ತುಂಬಾ ಇಂಪಾರ್ಟೆಂಟ್ ಆಯ್ತಾ ಇಡೋದು. ಸೊ ಇದಕ್ಕೆ ಅಕ್ಕಿ, ಅದಾದಮೇಲೆ ಬ್ಲೌಸ್ ಪೀಸು, ಇಲ್ಲಿ ವಿಳ್ಳೆದೆಲೆ ಸಿಗಲ್ಲ. ಹಾಗಾಗಿ ಮಾವಿನಲ್ಲೇ ಅಡಿಕೆ ಮತ್ತು ದಕ್ಷಿಣೆ ಅಂತ ಸ್ವಲ್ಪ ದುಡ್ಡು, ಅರಿಶಿನ, ಕುಂಕುಮ, ಅಡಿಕೆ, ಹೂವು ಎಲ್ಲ ಕೂಡ ಇಟ್ಕೊಳ್ಬೇಕು ಒಂದೇ ಇದರಲ್ಲಿ. ಆ್ಯಂಡ್ ಕೊಬ್ಬರಿ ತುಂಬಾ ಶ್ರೇಷ್ಠ ಅಂತಾರೆ. ಕೊಬ್ಬರಿ ತುಂಬ ಹುರ್ಗಡ್ಲೆನ ಫಿಲ್ ಮಾಡಬೇಕು. ಇದಾದಮೇಲೆ ಈ ಸತಿ ನಂಗೆ ಕಲ್ತಿರೋದಿದ್ದು ಹೆಸರುಬೇಳೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂದು ಸಣ್ಣ ಪ್ಯಾಕೆಟ್ ಮಾಡಿಬಿಟ್ಟು ಇಡಬೇಕು ಅಂತ. ಆ್ಯಂಡ್ ದೆನ್ ಕಣ್ಕಪ್ಪು, ಅರಿಶಿನ ಕೊಂಬು, ಬಳೆ. ಈ ಬಳೆ ಅದು ಕ್ಯೂಟ್ ಆಯ್ತಾ, ತುಂಬಾ ಚೆನ್ನಾಗಿತ್ತು. ಅರಿಶಿನ, ಕುಂಕುಮ, ಅದಾದಮೇಲೆ ಹಣ್ಣು ಮತ್ತು ಕಾಯಿ, ಹೂವು ಇಷ್ಟನ್ನು ಇಟ್ಬಿಟ್ಟು ದೇವರ ಬಲಭಾಗದಲ್ಲಿ ಇಡಬೇಕು ಅಂತ ಹೇಳಿದರು. ಅಮ್ಮ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಪೋಸ್ಟ್ ನೋಡ್ತಾ ಇದ್ದೆ. ಸೊ ಹಾಗಾಗಿ ಮಡ್ಲಕ್ಕಿಲ್ಲ ತುಂಬಿಸಿ ಇದನ್ನಾದಮೇಲೆ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಏನಾದರೂ ಬ್ರಾಹ್ಮಣರು ಕೊಡಬೇಕಂತ, ಪೂಜಾರಣಿ ಅಂಥವ್ರಿಗೆ ಕೊಡಬೇಕಂತ ಇತ್ತು. ಸೊ ಇಷ್ಟು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇದು ಕೂಡ ಇದು ಫಸ್ಟ್ ಟೈಮ್ ಮಾಡಿದ್ದು. ಬಿಳಿ ಬಟ್ಟೆನಲ್ಲಿ 5 ಕವಡೆ, 5 ಗುಲ್ಗಂಜಿಯಿಂದ ಸಿಗುತ್ತೆ, ಬಟ್ ನಂಗೆ ಸಿಕ್ಕಿಲ್ಲ ಅದು. ಮತ್ತು ಗೋಮತಿ ಚಕ್ರ, 5 ಲವಂಗ, 5 ಏಲಕ್ಕಿನ ಈ ಥರ ಗಂಟು ಕಟ್ಟು ಕಲಶದಿಂದ ಇಟ್ಟು ಅದಾದಮೇಲೆ ನಾವು ಅದನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ, ಹಬ್ಬ ಎಲ್ಲ ಆದಮೇಲೆ ನಮ್ಮ ಏನಂತ ಜ್ಯುವೆಲರಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅಲ್ಲಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಅದನ್ನು ಕೂಡ ಇಸ್ತಿ ಮಾಡಿದೆ ಹೊಸದಾಗಿ. ಆ್ಯಂಡ್ ದೆನ್ ಕಲಶ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಂದರು ನಮ್ಮ ಬಾಸ್. ಸೊ ಮೈ ಬೇಬಿ ಎದ್ದಿದ್ದ ಅವನು. ಸೊ ಚಂದು ಅವನಿಗೆ ಸ್ನಾನ ಮಾಡಿಸಿ ಕಳಿಸಿದ್ದಾರೆ. ಸೊ ನಾನು ಏನು ಮಾಡಬೇಕು ಅಂದರೂ ಅವನು ಅದನ್ನೇ ಮಾಡಬೇಕು ಅಂತಾನೆ. ಈ ಪೂಜೆ ಇದೆಲ್ಲ ಅಮ್ಮನೇ ಹೇಳ್ಕೊಟ್ಟಿರೋದು ಅವನಿಗೆ. ಎಷ್ಟು ಚೆನ್ನಾಗಿ ಗಂಟೆ ಬಾರಿಸೋದಾಗಿರ್ಬೋದು, ಅಗರಬತ್ತಿ ಬೆಳಗೋದು ಎಲ್ಲ ಮಾಡ್ತಾನೆ ಅವನು. ನನಗೂ ಇವಾಗಲೂ ಅಷ್ಟೇ ನಾನು ಗಂಗೆ ಪೂಜೆ ಮಾಡ್ತಿದ್ದೆ, ನಾನು ಮಾಡಬೇಕು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಂತ. ಸೊ ಕಲಶಕ್ಕೆ ಫಸ್ಟು ಅರಿಶಿನ ಅಕ್ಕಿ ಇಟ್ಬಿಟ್ಟು ಅದಾದಮೇಲೆ ಕಲಶ ಇಟ್ಟು ನೀರು ತುಂಬಿ ಅದಕ್ಕೆ ಗಂಗೆ ಪೂಜೆ ಮಾಡಿ ಅದಾದಮೇಲೆ ಎಲ್ಲ ಜೋಡಿಸ್ಕೊಂಡು ಕಾಯೆಲ್ಲ ಜೋಡಿಸ್ಕೊಂಡು ಗೆಜ್ಜೆಸ್ಟ ತುಂಬಾ ಒಳ್ಳೆಯದು.
ನಾವು ಸ್ಯಾರಿ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಗೆಜ್ಜೆಸ್ಟ್ರೆ ಇಡಲೇಬೇಕು. ಸೊ ಅದಕ್ಕೆ ಗೆಜ್ಜೆಸ್ಟ್ರಲ್ಲಿ ಹಾಕಿ ಈ ಥರ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಾದ್ಮೇಲೆ ಈ ಥರ ಕಾಣಿಸ್ತಿದೆ ನಮ್ಮನೆ ಪೂಜೆ, ನಮ್ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಿದೆ. ಯಾವ ಥರ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 1 ತಟ್ಟೆ ಫುಲ್ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ, 1 ತಟ್ಟೆ ಫುಲ್ಲು 5 ಹಣ್ಣುಗಳು, ಅದಾದಮೇಲೆ ಒಂದು ತಟ್ಟೆ ಮಡ್ಲಕ್ಕಿ, ಅದಾದಮೇಲೆ ಅರಿಶಿನ ಕುಂಕುಮ ಬಳೆ ಅದೆಲ್ಲ, ಮತ್ತು ಒಂದು ಸ್ವಲ್ಪ ಕಾಸು ಬೆಹರಿಂದ ದುಡ್ಡಿತ್ತು. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಲೈಕ್ 8 ಗಂಟೆ ಸ್ಟಾರ್ಟ್ ಮಾಡಿದ್ವಿ ನಾವು ಪೂಜೆ ಮಾಡೋಕ್ಕೆ. ಸೊ 9 o'clock 9:15 ಎಲ್ಲ ಮುಗೀತು. ಅದಾದಮೇಲೆ ಪಾಪುಗೆ ತಿನ್ನಿಸಿ ನಮ್ಮಮ್ಮ ಹೇಳಿದ್ರು ಮಾಡಿದ್ರೆ ನೈವೇದ್ಯ 10:30 ಒಳಗಡೆ ಮಾಡು, ಇಲ್ಲಾಂದ್ರೆ 12 o'clock ಆದಮೇಲೆ ಅಂತ. ಸೊ ಮತ್ತೆ ಪಾಪುಗೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ತಟ ಅಂತ 45 minutesಗೆಲ್ಲ ನಾನು ರೆಡಿ ಮಾಡಿಬಿಟ್ಟಿದ್ದೆ. ಅದನ್ನು ನಾನು ಹುಡುಕ್ತಾ ಇದ್ದೆ ಲಕ್ಷ್ಮಿಗೆ ಏನು ಶ್ರೇಷ್ಠ ಬೇಗ ನನಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಮಾಡೋದು ಅಂತ. ಸೊ ಅವ್ರು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತು ಅಕ್ಕಿ ಪಾಯಸ, ಆಮೇಲೆ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಮತ್ತು ಮೊಸರನ್ನ ಉಪ್ಪಿಲ್ದಿರೋದು, ಈ 5 ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಸೊ ನಾನು ಅದರಲ್ಲಿ ಚಿತ್ರಾನ್ನ ಮತ್ತು ಮೊಸರನ್ನ ಅದಾದಮೇಲೆ ಅಕ್ಕಿ ಪಾಯಸ ಈ 3ನ್ನ ಸೆಲೆಕ್ಟ್ ಮಾಡಿಕೊಂಡು ತಟ್ ಅಂತ ಮಾಡಿ ಇಟ್ಬಿಟ್ಟೆ ನಾನು. ಸೊ ವರ್ಷದ ಪೂಜೆ ಎಲ್ಲ ಮುಗಿಸಿ ಮಾಮೂಲಿ ಹೇಗೆ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀನಿ. ಬಟ್ ಒಂದು ಎಕ್ಸ್ಟ್ರಾ ಅಂದರೆ ಲಕ್ಷ್ಮಿ ಅಷ್ಟೋತ್ತರ ಆಗಿರ್ಬೋದು, ಇಲ್ಲಾಂದರೆ ಲಕ್ಷ್ಮೀದು ಆರತಿ ಸಾಂಗು, ಮತ್ತು ನಂದು ಟಿ ವಿನಲ್ಲಿ ಓಡ್ತಾ ಇರುತ್ತೆ ಲಕ್ಷ್ಮಿ ಸಾಂಗ್ಸ್ ಎಲ್ಲ ಟಿ ವಿನಲ್ಲಿ ಬರ್ತಾ ಇರ್ತಲ್ಲ, ಅದು ಓಡ್ತಾ ಇರುತ್ತೆ ಬ್ಯಾಕ್ಗ್ರೌಂಡ್. ಬಟ್ ಇಲ್ಲಿ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಿಜ ಇಷ್ಟೆಲ್ಲ ಮಾಡಿ ಪೂಜೆ ಮಾಡಿದ್ಮೇಲೆ ಆ ಒಂದು ನೆಮ್ಮದಿ ಇರುತ್ತಲ್ಲ, ಇನ್ನರ್ ಪೀಸ್, ಅದಂತೂ ನಿಜ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅಷ್ಟು ಮನಸ್ಸಿಗೆ ತೃಪ್ತಿ ಆನಂದ ಎಲ್ಲ ಆಗುತ್ತೆ. ಎಲ್ಲ ಮುಗೀತು. ಆಮೇಲೆ ತಟ್ ಅಂತ ಹೋಗ್ಬಿಟ್ಟು ನೈವೇದ್ಯ ಕೂಡ ರೆಡಿ ಮಾಡಿ 10:30 ಮುಂಚೆನೇ ನಾವು ಪೂಜೆ ಮಾಡಿಬಿಟ್ವಿ, ನೈವೇದ್ಯನೂ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ನಿಜ ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಂಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಯಿತು. ಕಮಲಾಯ ನಮಃ ಓಂ ಕಾಂತಾಯ ನಮಃ ಓಂ ಕಾಮಾಕ್ಷಾಯ ನಮಃ ಓಂ ಕ್ಷೀರೋಧ ಸಂಪದಾಯ ನಮಃ ಓಂ ಅನುಗ್ರಹ ಫಲಾಯ ನಮಃ ಓಂ ವೃದ್ಧಾಯ ನಮಃ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯೂಶ್ವಲಿ ನನಗೆ ಫಾಸ್ಟಿಂಗ್ ಆಗಿ ಬರಲ್ಲ ಆಯಿತಾ, ನಂಗೆ ಫಾಸ್ಟಿಂಗ್ ಮಾಡೋಕ್ಕೆ ಆಗಲ್ಲ, ಅಷ್ಟು ತಡೆಯೋಕ್ಕೂ ಆಗಲ್ಲ. ಬಟ್ ಇವತ್ತು 5:30ಗೆ ನಾವು ಎದ್ದಿದ್ದು. ಬಟ್ 12 o'clock ತನಕ ನಂಗೆ ಒಂದು ತೊಟ್ಟು ನೀರು ಕುಡಿಬೇಕು ಅಂತ ಅನ್ಸಲ್ಲ, ನಾನು ನೀರು ಕುಡ್ದೂ ಇಲ್ಲ. ಅದು ಯಾವ ಥರ ಎನರ್ಜಿ ದೇವ್ರು ನಮಗೆ ಕೊಡ್ತಾನೆ, ಆ ಥರ ಒಂದು ಉತ್ಸಾಹ ಇರುತ್ತಲ್ಲ ಹಬ್ಬದ್ದು, ಅದು ಎಲ್ಲನೂ ಮರೆಸ್ಬಿಡುತ್ತೆ. ಸೊ ನೈವೇದ್ಯ ಮುಗೀತು. ನೈವೇದ್ಯಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಿದ್ದೆ, ಇದು ಹಣ್ಣು ತುಪ್ಪ ಅಂತಾರಲ್ಲ, ಹಣ್ಣು ತುಪ್ಪ, ಸ್ವಲ್ಪ ಜೇನುತುಪ್ಪ ಮತ್ತು ಬೆಲ್ಲ, ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ ಲೈಕ್ 30-35 minutesಲ್ಲಿ ರೆಡಿಯಾಗಿ ಹೋಗ್ಬಿಟ್ಟಿತ್ತು ನಮ್ಮ ನೈವೇದ್ಯ ಎಲ್ಲನೂ. ಎಲ್ಲ ಕೆಲಸ ಮುಗೀತು. ಅಡುಗೆ ಕೆಲಸ ಮಾಡೋ ಮುಂಚೆ ಇದೊಂದು ನೋಡಿ ಬಳೆ ಹಾಕ್ಕೊಂಡಿದ್ದಾರೆ. ಇದು ನೀನೆಲ್ಲ ಹಾಕ್ಕೊಳ್ಳೋದು ಕಳ್ಳ, ನೀನು ಹೆಲ್ಪ್ ಮಾಡುವಂತೆ. ಓಕೆ, ಸೊ ಗಿಫ್ಟ್ಸು ಈ ಥರ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ದೆನ್ ರಿಟರ್ನ್ ಗಿಫ್ಟ್ ಮತ್ತು ತಾಂಬೂಲ ಬಾಗಿನ ಕೊಡೋಕ್ಕೆ. ಆ್ಯಂಡ್ ದಿಸ್ ಇಸ್ ವೆರಿ ಕ್ಯೂಟ್. ನಾನು ಇಂಡಿಯಾದ ಬಕ್ಕ ತೊಗೊಂಡು ಬಂದಿದ್ದೆ, ಇದನ್ನು ನನಗೆ ತುಂಬ ಇಷ್ಟ ಆಯಿತು. ಸೊ ಒಂದು ಪೀಸ್ ನಾನು ಕೂಡ ಇಟ್ಕೊತೀನಿ. ಈ ಥರ ಇದೆ ಗಣೇಶ, ಚೆನ್ನಾಗಿದೆ ಒಂಥರ. ಸೊ ತುಂಬ ಜನ ಗೆಸ್ಟ್ ಲಾಸ್ಟ್ ಟೈಮ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆದರೂ, ಏನೋ ಒಂದು ಸ್ವಲ್ಪ ಕೆಲಸ ಇದೆ, ಇಲ್ಲ ಆರೋಗ್ಯದ ಸಮಸ್ಯೆ ಅಂತ. ಸೊ ಎಷ್ಟೋ ಜನ ವೆಕೇಷನ್ಗೆ ಹೋಗಿದ್ದಾರೆ. ಇವಾಗ ಜುಲೈ ಆಗಸ್ಟ್ ಬಂದು ಇಲ್ಲಿ ವೆಕೇಷನ್, ಸಮ್ಮರ್ ಹಾಲಿಡೇಸ್ ಅಲ್ವಾ. ಸೊ ಎಷ್ಟೋ ಜನ ವೆಕೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಯಾರು ಅವೈಲಬಲ್ ಇಲ್ಲ. ಸೊ ಕರೆದಿದ್ದೀನಿ. ಸೊ ನೋಡೋಣ, ಅಟ್ಲೀಸ್ಟ್ 5 ಜನ ಮುತ್ತೈದರಿಗೆ ಕುಂಕುಮ ಕೊಡಬೇಕಲ್ವಾ. ಸೊ ಕರೆದಿದ್ದೀನಿ, ನೋಡೋಣ ಯಾರು ಬರ್ತಾರೆ ಅಂತ. ಲೆಟ್ಸ್ ಪ್ಯಾಕ್, ಬೇಗ ಪ್ಯಾಕ್ ಮಾಡಿಬಿಡೋಣ. ವಿಳ್ಳೆದೆಲೆ ಸಿಗಲ್ಲ ಆಯಿತಾ, ತುಂಬಾ ಕಷ್ಟ. ಯಾಕೆ ಅಂತ ಅಂದರೆ ವಿಳ್ಳೆದೆಲೆ ಇವಾಗ ಬ್ಯಾನ್ ಆಗಿದೆ ಇಲ್ಲಿ ಬಹರಿನಲ್ಲಿ. ಇವಾಗಲ್ಲ, ತುಂಬ ವರ್ಷದಿಂದ ಬ್ಯಾನ್ ಆಗಿದೆ. ಒಂದೇ ಒಂದು ಕಡೆ ಸಿಗುತ್ತೆ, ಅಂದರೆ ತುಂಬಾ ಎಕ್ಸ್ಪೆನ್ಸಿವ್. ಲೈಕ್ 2 ಎಲೆ ಕೊಡ್ತಾರೆ 200 ರೂಪಾಯಿಗೆ. ಹಾಗಾಗಿ ನಾವು ಮ್ಯಾಂಗೋ ಲೀವ್ಸ್ ಸಿಗುತ್ತಲ್ಲ, ಅದನ್ನೇ ತೊಗೊಂಡು ಬಂದಿದ್ದೆ. ದೇವ್ರಿಗೆಲ್ಲ ಅದನ್ನೇ ಇಟ್ಟಿರೋದು. ಸೊ ಇದೇ ವಿಳ್ಳೆದೆಲೆ ಅಂದ್ಕೊಂಡು ಅರಿಶಿನ, ಕುಂಕುಮ, ಬಳೆ ಮತ್ತು ಒಂದು ಅಡಿಕೆ, ತೆಂಗಿನಕಾಯಿ. ಇದನ್ನು ನಾನು ಫಸ್ಟ್ ಕೊಡ್ತೀನಿ ಅವರಿಗೆ. ಅವ್ರು ಅರಿಶಿನ ಕುಂಕುಮ ಕೊಟ್ಟು ಅದಾದಮೇಲೆ ಅವರು ಬ್ಯಾಗ್ ಬೇಕಲ್ವಾ, ಆವಾಗ ಐ ವಿಲ್ ಪ್ಯಾಕ್ ದ ರಿಟರ್ನ್ ಗಿಫ್ಟ್. ಈ ಗಿಫ್ಟ್ನ ಪ್ಯಾಕ್ ಮಾಡಿ ಕೊಡ್ತೀನಿ. ಸೊ ಅವ್ರು ನೆಕ್ಸ್ಟ್ ಇದರಲ್ಲೇ ಹಾಕ್ಕೊಂಡು ಹೋಗ್ಬೋದು ಅಂತ. ಮತ್ತು ಒಂದು ಹಣ್ಣನ್ನು ಇಡ್ತೀನಿ, ಒಂದು ಆರೆಂಜ್ನ ಇಡ್ತೀನಿ. ಈ
ಥರ ಎಲ್ಲ ಹ್ಯಾಂಡಿಯಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಬಂದಿದ ತಕ್ಷಣ ನೀಟಾಗಿ ಟಕ ಅಂತ ಕೊಡ್ಬೋದು. ಸೊ ನನಗೆ ಎಲ್ಲ ಒಟ್ಟಿಗೆ ಕವರ್ಗೆ ಹಾಕ್ಬಿಟ್ಟು ಕೊಡೋಕೆ ಇಷ್ಟ ಇಲ್ಲ. ನನಗೆ ಒಂಥರ ಅರ್ಶಿನ ಕುಂಕುಮ ಅದಾದಮೇಲೆ ಇವೆಲ್ಲ ಕೊಡೋಕೆ ಇಷ್ಟ. ಸೊ ಕ್ವಿಕ್ಕಾಗಿ ಬಿಸಿಬೇಳೆಭಾತ್ ಮಾಡಿಬಿಟ್ಟಿದ್ದೆ ಸಿಂಪಲ್ಲಾಗಿ. ಆಮೇಲೆ ನೈವೇದ್ಯಕ್ಕೆಲ್ಲ ಐಟಮ್ಸ್ ಇತ್ತಲ್ಲ ಅದನ್ನೇ ತಿನ್ಕೊಂಡ್ವಿ ಊಟಕ್ಕೆ ಅಂತ. ಸೊ ಇದು ಸಂಜೆ ಪೂಜೆ. ನಾನು ಚರಿ ಚಂದು ಎಲ್ಲ ರೆಡಿ ಆಗಿದ್ವಿ. ಇದೊಂಥರ ಮೋಸ್ಟ್ ಅವೇಟಿಂಗ್ ಮೂಮೆಂಟ್ ಆಫ್ ದ ಫೆಸ್ಟಿವಲ್ ಅಂತ ಅನಿಸುತ್ತೆ. ಸಂಜೆ ಹೊತ್ತು ಚೆನ್ನಾಗಿ ರೆಡಿ ಆಗಿ ಸಂಜೆ ಪೂಜೆ ಮಾಡಿ ಮುತ್ತೈದೆಯರನ್ನ ವೆಲ್ಕಮ್ ಮಾಡಿ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಮಾಡಿ ಅವ್ರ ಜೊತೆ ಮಾತಾಡೋದು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನಿಜ ಖುಷಿಯಾಗಿರೋ ಮೂಮೆಂಟ್ ಇದು. ಸೊ ತೋರಣ ಎಲ್ಲ ಚಂದನ ಬೆಳಗ್ಗೆ ಕಟ್ಟಿದ್ರು, ಅವರನ್ನೆಲ್ಲ ರೆಡಿ ಮಾಡಿದ್ರು. ಸೊ ಸಂಜೆ ಪೂಜೆ ಆಯಿತು, ಹೊಸ್ಲು ಪೂಜೆ ಆಯಿತು. ಸೊ ನಾನು ಕೂಡ ರೆಡಿ ಆದೆ. ಆ್ಯಂಡ್ ಇವಾಗ ವೆಯ್ಟಿಂಗ್ ನನ್ನ ಫ್ರೆಂಡ್ಸ್ ಮತ್ತು ಎಷ್ಟೊಂದು ಜನ ಬರ್ತಾರಲ್ಲ ಸಂಜೆ, ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಪೂಜೆ ಚರಿ ಫಸ್ಟ್ ನಿಲ್ತಾನೆ ಪೂಜೆಗೆ. ಸೊ ಇದೇ ಥರ ಉಳಿಸ್ಕೊಂಡು ಹೋಗಲಿ ಅವನು ಕೂಡ ಅಂತ. ಅವನಿಗೆ ತುಂಬ ಇಷ್ಟ ಮಹಾಮಂಗಳಾರತಿ ಆಗಿರ್ಬೋದು, ಗಂಟೆ ಬಾಡಿಸ್ತಿರ್ತಾನೆ, ಎಲ್ಲ ಇಷ್ಟ ಅವನಿಗೆ ಪೂಜೆ. ಸೊ ಫೈನಲಿ ಇದು ನನ್ನ ಅಟೈರ್ ನಾನು ಒಂದ್ಸತಿ ಯೂಸ್ ಮಾಡಿದ್ದೆ ಅಕ್ಕನ ಸೀಮಂತಕ್ಕೆ. ಸೊ ಆಫ್ಟರ್ 3 years ಎಷ್ಟು ಕೋಇನ್ಸಿಡೆನ್ಸ್ ಅಂತಾರೆ ನನಗೆ ನಿಜ ಗೊತ್ತಿರಲಿಲ್ಲ. ಎಕ್ಸಾಕ್ಟ್ಲಿ 3 years, ಅದು August 15th, 2021 ಅಕ್ಕನ ಸೀಮಂತ ಆಗಿತ್ತು. ಬಟ್ ನಾನು August 16th, 2023 ಅದನ್ನು ರಿಯೂಸ್ ಮಾಡಿದ್ದೀನಿ. ಆ್ಯಂಡ್ ಕೋಇನ್ಸಿಡೆನ್ಸ್ ಅಂತಾರೆ ಚಂದು ಕೂಡ ವೈಟ್ ಆ್ಯಂಡ್ ಬ್ಲೂ ಕಲರೇ ಹಾಕ್ಕೊಂಡಿದ್ದಾರೆ. ಅವತ್ತು ಹೋದೆ ಇವತ್ತು ಹೋದೆ, ಬಟ್ ಅವ್ರದ್ದು ಬೇರೆ ಡ್ರೆಸ್, ಬಟ್ ಕಾಂಬಿನೇಷನ್ ಒಂದೇ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು. ನಾವು ಕೂಡ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅವ್ರು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಲಕ್ಷ್ಮಿನ ಕೂಡ್ತಿದ್ರು, ನೋಡಿ ತುಂಬ ಖುಷಿ ಆಯಿತು. ನಾವು ಕೂಡ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ. ನನ್ನ ಫ್ರೆಂಡ್ಸು ಕೂಡ ಎಲ್ಲ ಬಂದಿದ್ರು, ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋದ್ರು. ಸೂಪರ್ ಡೂಪರ್ ಡೇ ಅಂತ ಹೇಳ್ಬೋದು. ಸೊ ಕ್ಯೂಟ್. ಅರ್ಶಿನ ಬೇಡ. ಈ ಥರ ಆಯಿತು ನಮ್ಮ ಹಬ್ಬ. ತುಂಬಾ ಚೆನ್ನಾಗಾಯಿತು, ಸಖತ್ತಾಗಾಯಿತು ಅಂತ ಹೇಳ್ಬೋದು ಈ ಸತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ಅಪ್ಪ ಅಮ್ಮನ ನಿಜ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾನು ಚಂದು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ದಾರೆ ಈ ಹಬ್ಬಕ್ಕೆ ಮಾತ್ರ. ಸೊ 3 ಜನ ನಮ್ಮ ಒಂದು ಕ್ಯೂಟ್ ನಮ್ಮ ಒಂದು ಚಿಕ್ಕ ಫ್ಯಾಮಿಲಿಯಾಗಿ ನಾವು ಫಸ್ಟ್ ಹಬ್ಬ ಅನ್ಸುತ್ತೆ ಇದು ಸೆಲೆಬ್ರೇಟ್ ಮಾಡ್ತಿರೋದು. ನಿಜನೇ ತುಂಬಾ ಚೆನ್ನಾಗಾಯಿತು. ಸೊ ನಿಮ್ಮೆಲ್ಲರನ್ನ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.